ಹೆದ್ದಾರಿ ತಡೆಗೋಡೆಗೆ ಕಾರು ಬಡಿದು ಯುವಕರಿಬ್ಬರು ದಾರುಣವಾಗಿ ಸಾವನ್ನಪ್ಪಿದ್ದಾರೆ. ಮಂಗಳೂರಿನ ಜಪ್ಪಿನಮೊಗರು ರಾಷ್ಟ್ರೀಯ ಹೆದ್ದಾರಿಯಲ್ಲಿ ಒಂದು ಘಟನೆ ನಡೆದಿರುವಂತದ್ದು. ಎನ್ಎಸ್ಯುಐ ಮುಖಂಡ ಓಂ ಶ್ರೀ ಹಾಗೂ ಕದ್ರಿ ನಿವಾಸಿ ಅಮನ್ ರಾವ್ ಸಾವನ್ನಪ್ಪಿರುವಂತದ್ದು. ತಡರಾತ್ರಿ ರಾಷ್ಟ್ರೀಯ ಹೆದ್ದಾರಿಯಲ್ಲಿ ನಡೆದಿರುವಂತಹ ಘಟನೆ ಇದು. ಹೆದ್ದಾರಿ ತಡೆಗೋಡೆಗೆ ಕಾರು ಬಡಿದು ಯುವಕರಿಬ್ಬರು ದಾರುಣವಾಗಿ ಸಾವನ್ನಪ್ಪಿದ್ದಾರೆ. ಮಂಗಳೂರು ರಾಷ್ಟ್ರೀಯ ಹೆದ್ದಾರಿಯಲ್ಲಿ ಭೀಕರ ಅಪಘಾತ ಸಂಭವಿಸಿರುವಂತದ್ದು. ಚಾಲಕನ ಅತಿ ವೇಗಕ್ಕೆ ಫೋಕ್ಸೋ ವ್ಯಾಗನ್ ಕಾರು ಅಪ್ಪಚ್ಚೆಯಾಗಿದೆ. 5 ಯುವಕರಿದ್ದಂತಹ ಕಾರು ತಲಪಾಡಿಯಿಂದ ಮಂಗಳೂರಿಗೆ ಸಂಚಾರವನ್ನ ಮಾಡ್ತಾ ಇತ್ತು. ಅತಿ ವೇಗವಾಗಿ ಚಾಲನೆ ಮಾಡಲಾಗ್ತಾ ಇತ್ತು ಅಂತ ಕೂಡ ತಿಳಿದು ಬಂದಿದೆ. ಅವಸರವೇ ಅಪಘಾತಕ್ಕೆ ಕಾರಣ ಅನ್ನುವಂಥದ್ದು ನಮ್ಗೆಲ್ರಿಗೂ ಕೂಡ ಗೊತ್ತಿದೆ. ಹೆದ್ದಾರಿಯಲ್ಲಿ ಭಯಂಕರವಾದಂತಹ ಅಪಘಾತಗಳು ನಡೀತಾನೆ ಇರ್ತವೆ. ಸೊ ಮಂಗಳೂರಿಗೆ ಸಂಚಾರವನ್ನ ಮಾಡ್ತಾ ಇದ್ರು ತಲಪಾಡಿಯಿಂದ. ವಂಶಿ ಮತ್ತು ಆಶಿಕ್ಗೆ ಗಂಭೀರವಾದಂತಹ ಗಾಯಗಳಾಗಿದ್ದು ಅವರಿಗೆ ಐಸಿಯುನಲ್ಲಿ ಚಿಕಿತ್ಸೆಯನ್ನ ನೀಡಲಾಗ್ತಾ ಇದೆ. ಇನ್ನೊಬ್ಬ ಗೆಳೆಯ ಇಟಲಿ ಮೂಲದ ಜೆರ್ರಿ ಪ್ರಾಣಾಪಾಯದಿಂದ ಪಾರಾಗಿದ್ದಾರೆ. ಮೃತ 2 ಯುವಕರು ಕಾಂಗ್ರೆಸ್ ಪಕ್ಷದಲ್ಲಿ ಗುರುತಿಸಿಕೊಂಡಿದ್ರು. ದಕ್ಷಿಣ ಸಂಚಾರಿ ಪೊಲೀಸ್ ಠಾಣೆಯಲ್ಲಿ ಪ್ರಕರಣ ಈ ಬಗ್ಗೆ ದಾಖಲು ಮಾಡಲಾಗಿದೆ. ತಡೆಗೋಡೆಗೆ ಹೊಡೆದಂತಹ ಪರಿಣಾಮ 2 ಸ್ಥಳದಲ್ಲೇ ಸಾವನ್ನಪ್ಪಿದ್ದಾರೆ. ರಾಷ್ಟ್ರೀಯ ಹೆದ್ದಾರಿಯಲ್ಲಿ ಈ ರೀತಿಯ ಅತಿ ವೇಗದಿಂದ ಸಾಕಷ್ಟು ಅಪಘಾತಗಳು ನಡೀತಾನೆ ಇರುತ್ತೆ. ಅದರ ಜೊತೆಗೆ ಹೋಗುವಂತವರು ಕೂಡ ನಿಧಾನಗತಿಯಲ್ಲಿ ಚಲಿಸಿ ಅಂತ ಕೂಡ ಅಲ್ಲಲ್ಲಿ ಬೋರ್ಡ್ಗಳನ್ನ ಹಾಕಲಾಗಿರುತ್ತೆ. ಆದ್ರೂ ಕೂಡ ಹುಚ್ಚಾಟ ಅನ್ನುವಂಥದ್ದು ಯಾವ ರೀತಿ ಮಾಡ್ತಾರೆ ಅನ್ನೋದಕ್ಕೆ ಇದೆಲ್ಲ ಕೂಡ ಸಾಕ್ಷಿ. ಒಂದಿಲ್ಲ ಒಂದು ಅಪಘಾತಗಳು ನಡೀತಾನೆ ಇರುತ್ತೆ. ಇತ್ತೀಚೆಗೆ ಅಪಘಾತಗಳ ಸಂಖ್ಯೆ ಕೂಡ ಜಾಸ್ತಿಯಾಗಿ ಅಪಘಾತದಲ್ಲೇ ದಾರುಣವಾಗಿ ಹಸುನಿಗಿದ್ದಾರೆ ಸಾಕಷ್ಟು ಜನ ಯುವಕರುಗಳು. ಗಮನಿಸ್ತಾ ಇರಬಹುದು ಫೋಟೋದಲ್ಲಿರುವಂತಹ ಯುವಕನನ್ನ. ಸದ್ಯಕ್ಕೆ ಮಂಗಳೂರಿನ ಜಪ್ಪಿನಮೊಗರು ರಾಷ್ಟ್ರೀಯ ಹೆದ್ದಾರಿಯಲ್ಲಿ ನಡೆದಿರುವಂತಹ ಘಟನೆ. ಎನ್ಎಸ್ಯುಐ ಮುಖಂಡ ಓಂ ಶ್ರೀ ಹಾಗೂ ಕದ್ರಿ ನಿವಾಸಿ ಅಮನ್ ರಾವ್ ಸಾವನ್ನಪ್ಪಿರುವಂತದ್ದು. ಉಳಿದಂತವರಿಗೆ ಗಾಯಗೊಂಡಂತವರಿಗೆ 5 ಜನ ಇದ್ರಂತೆ ಕಾರಲ್ಲಿ. ಗಾಯಗೊಂಡಂತವರಿಗೆ 3 ಜನಕ್ಕೆ ಚಿಕಿತ್ಸೆಯನ್ನು ನೀಡಲಾಗ್ತಿದೆ.